ಸ್ನೇಹಿತರೆ, ನಾವು ಇಷ್ಟು ದಿನ ಹೋಟೆಲ್ಗಳಲ್ಲಿ ಇಡ್ಲಿ, ಸಾಂಬಾರ್, ಚಟ್ನಿ, ಮೊಸರನ್ನ ಸೇಫ್ ಅಂತ ಬಿಂದಾಸಾಗಿ ತಿಂತಿದ್ವಿ. ಇನ್ನು ಮದುವೆ, ಮುಂಜಿ ಸಮಾರಂಭಗಳಲ್ಲೂ ಕೂಡ ಖುಷಿಯಾಗಿ ಊಟ ಮಾಡ್ತಿದ್ವಿ. ಆದರೆ ಆತಂಕಕಾರಿ ವಿಚಾರ ಅಂದರೆ ಇಲ್ಲೂ ಕೂಡ ಟೇಸ್ಟಿಂಗ್ ಪೌಡರನ್ನ ಕೆಜಿಗಟ್ಟಲೆ ಬಳಕೆ ಮಾಡ್ತಿದ್ದಾರೆ. ಈ ಅಂಶ ನಮ್ಮ ಅಧ್ಯಯನದಿಂದ ಗೊತ್ತಾಗಿದೆ. ಅದು ಹೇಗೆ ಅಂತ ಹೇಳ್ತೀನಿ, ಬನ್ನಿ. ಇಡ್ಲಿ ದೋಸೆಯಲ್ಲೂ ಇದೆ MSG, ಚಟ್ನಿ ಸಾಂಬಾರ್ಗೂ ಹಾಕ್ತಾರೆ ಬಿಳಿ ವಿಷ, ಕಬಾಬ್ ತಂದೂರಿಗೆ ಹಾಕಿಯೇ ಹಾಕ್ತಾರೆ. ಇದು ನಮ್ಮನ್ನ ಬೆಚ್ಚಿ ಬೀಳಿಸಿದ ಸಂಗತಿ. ಸಾಂಪ್ರದಾಯಿಕ ಆಹಾರಗಳಲ್ಲಿ ಟೇಸ್ಟಿಂಗ್ ಪೌಡರ್ ಅನ್ನ ಬಳಸಲ್ಲ ಅನ್ನೋ ವಿಶ್ವಾಸ ನಮ್ಗಿತ್ತು. ಆದ್ರೆ ನಮ್ಮ ವಿಶ್ವಾಸ ಅಧ್ಯಯನದ ಬಳಿಕ ಸುಳ್ಳಾಯಿತು. ನಮ್ಮ ನಾಡಿನ ಹೆಚ್ಚಿನ ಹೋಟೆಲ್ಗಳಲ್ಲಿ MSG ಬಳಕೆ ಅವ್ಯಾಹತವಾಗಿದೆ. ಈ ಬಿಳಿ ವಿಷವನ್ನ ಸಾಂಬಾರ್, ಚಟ್ನಿ, ಮೊಸರನ್ನ ಹೀಗೆ ಹೆಚ್ಚಿನ ಪದಾರ್ಥಗಳಲ್ಲಿ ಬೆರೆಸ್ತಾರಂತೆ. ಸಾಂಬಾರು, ಇಡ್ಲಿ ಒಂದೇ ಅಂತಲ್ಲ, ನಾನು ಕೇಳ್ಪಟ್ಟಿರೋ ಪ್ರಕಾರ ತುಂಬ ಹೆಚ್ಚಾಗಿ ಈ ನಾನ್ ವೆಜಿಟೇರಿಯನ್ ಫುಡ್ಗಳೇನಿದೆ, ಬಿರಿಯಾನಿ, ಚಿಕನ್ನು, ಮಟನ್ನು, ಇದು ಪದಾರ್ಥಗಳಿದೆಯಲ್ಲ, ಆ ಪದಾರ್ಥಗಳು ಮಾಡೋದ್ರಲ್ಲಿ ಹೆಚ್ಚು ಉಪಯೋಗಿಸ್ತಿದ್ದಾರೆ. ದುರಂತ ಅಂದ್ರೆ ಹೆಚ್ಚಿನ ಹೋಟೆಲ್ಗಳ ಬಾಣಸಿಗರಿಗೆ ಇದರ ಅಪಾಯದ ಅರಿವಿಲ್ಲ. ಇದನ್ನ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅನ್ನೋ ಪರಿಜ್ಞಾನವೂ ಇಲ್ಲ. ಮನ ಬಂದಷ್ಟು ಮುಷ್ಟಿ MSG ಸುರಿತಿದ್ದಾರೆ. ತಟ್ಟೆ ಇಡ್ಲಿಗೂ ಸೇರಿಸ್ತಿದ್ದಾರೆ. ಜನ ನಿರ್ದಿಷ್ಟ ಜಾಗಕ್ಕೆ ಹೋಗಿ ಮುಗಿಬಿದ್ದು ತಟ್ಟೆ ಇಡ್ಲಿಯನ್ನ ಯಾಕೆ ತಿಂತಾರೆ ಗೊತ್ತಾ? ಅದರಲ್ಲಿ ಈ ರುಚಿ ಉತ್ತೇಜಕ MSGಯನ್ನ ಬಳಸ್ತಿದ್ದಾರೆ. ಈ ಸತ್ಯ ಆಹಾರ ತಜ್ಞರು ನಡೆಸಿದ ಪರೀಕ್ಷೆಯಿಂದ ಬಹಿರಂಗವಾಗಿದೆ. ಕೇಟರಿಂಗ್ನಲ್ಲೂ ಬಳಕೆಯಾಗ್ತಿದೆ. ಅಧ್ಯಯನ ಮುಂದುವರಿಸಿದ ನಮಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಸಿಕ್ತು. ಅದೇನಂದ್ರೆ MSG ಅನ್ನೋ ಬಿಳಿ ವಿಷ ಮದುವೆ, ಮುಂಜಿ ಮುಂತಾದ ಸಮಾರಂಭಗಳಿಗೆ ಅಡುಗೆ ತಯಾರಿಸೋ ಕೇಟರಿಂಗ್ನಲ್ಲೂ ಭಯಾನಕವಾಗಿ ಬಳಕೆಯಾಗ್ತಿದೆ. ಕ್ಯಾಟ್ರಿಂಗ್ನಲ್ಲಿ ಚೈನೀಸ್ ಐಟಮ್ಗಳು ಆ ಥರ ಮಂಚೂರೀಸ್, ಫ್ರೈಡ್ ರೈಸ್ ಅದು ಇದು ಇದ್ರೆ ಅದಕ್ಕೆ ಬಳಕೆ ಮಾಡ್ತಿದ್ದಾರೆ. ಈ ನಡುವೆ ಅದೆಲ್ಲ ಶುರು ಮಾಡ್ತಿದ್ದಾರೆ. ಗೊತ್ತಿಲ್ಲದೆ ಇರೋರೆ ಇದೆಲ್ಲ ಮಾಡ್ತಿರೋದು. ಟೇಸ್ಟ್ ಬರ್ತದೆ ಅಂತ ಯಾವುದೇ ಒಂದು ಪದಾರ್ಥ ನೀವು ತಿಂದಿದ ತಕ್ಷಣನೇ ಅದ್ರ ಬಗ್ಗೆ ಬೇರೆ ಏನು ಗೊತ್ತಾಗೋದಿಲ್ಲ ನಿಮಗೆ. ನಾಲ್ಗೆ ನಿಮ್ಗೆ ಆ ಪದಾರ್ಥ ಅಷ್ಟು ಪರಿಣಾಮ ಬೀರ್ತದೆ ನಾಲ್ಗೆ. ಏನೇ ಹೆಚ್ಚು ಕಮ್ಮಿ ಇದ್ರೂ ಅದರಲ್ಲಿ. ಕೇಟರಿಂಗ್ನವರು ಅಡುಗೆ ರುಚಿಯಾಗ್ಲಿ ಅಂತ 1000 ಮಂದಿಯ ಊಟಕ್ಕೆ 3-4 ಕೆಜಿಯಷ್ಟು ಟೇಸ್ಟಿಂಗ್ ಪೌಡರ್ ಅನ್ನ ಹಾಕ್ತಿದ್ದಾರೆ. ಇದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ. ರಿಯಾಲಿಟಿ ಚೆಕ್ ನಲ್ಲಿ ಸತ್ಯ ಬಯಲು. ಯಪ್ಪ, ನಾವು ಇಷ್ಟೊಂದು ಪ್ರಮಾಣದಲ್ಲಿ ವಿಷ ಉಣ್ಣುತ್ತಿದ್ದೇವಾ ಅಂತ ಯೋಚಿಸಿಯೇ ಬೆಚ್ಚಿ ಬಿದ್ದೆವು. ಸರಿ, ಇವರಿಗೆ ಇಷ್ಟೊಂದು ಪ್ರಮಾಣದಲ್ಲಿ MSG ಅಂದ್ರೆ ಈ ಡೆಡ್ಲಿ ಟೇಸ್ಟಿಂಗ್ ಪೌಡರ್ ಎಲ್ಲಿ ಸಿಗುತ್ತೆ, ಇದರ ಮಾರಾಟ ಕ್ರಮ ಹೇಗೆ ಅನ್ನೋದನ್ನ ತಿಳಿದುಕೊಳ್ಳಲು ನಾವು ರಹಸ್ಯ ಕಾರ್ಯಾಚರಣೆಗೆ ಮುಂದಾದ್ವಿ. ನಾವು ಬೆಂಗಳೂರಿನ ಅವೆನ್ಯೂ ರಸ್ತೆ, KR ಮಾರ್ಕೆಟ್ ಮತ್ತು ಯಶವಂತಪುರದ APMC ಯಾರ್ಡ್ ಮಾರುಕಟ್ಟೆಯ ಕೆಮಿಕಲ್ ಮತ್ತು ದಿನಸಿ ಅಂಗಡಿಗಳಿಗೆ ಭೇಟಿ ಕೊಟ್ವಿ. ಅಲ್ಲಿ ಟೇಸ್ಟಿಂಗ್ ಪೌಡರ್ಗೆ ಬೇಡಿಕೆ ಇಟ್ವಿ. ಆಗ ಅವರು ನಮಗೆ ಈ ಡೆಡ್ಲಿ ಕೆಮಿಕಲ್ ಅನ್ನ ಬಿಂದಾಸಾಗಿ ಸಕ್ಕರೆ, ಉಪ್ಪು ಕೊಡೋ ರೀತಿಯಲ್ಲಿ ಕವರಲ್ಲಿ ಕಟ್ಟಿ ಕೊಟ್ರು. ಈ ರಾಸಾಯನಿಕ ನಮ್ಮ ದೇಶಕ್ಕೆ ಚೀನಾದಿಂದ ಮೂಟೆ ಆಮದಾಗುತ್ತಂತೆ. ಅದನ್ನ ಸ್ಥಳೀಯ ವ್ಯಾಪಾರಿಗಳು ತಮಗೆ ಬೇಕಾದ ಹೆಸರಲ್ಲಿ ಪ್ಯಾಕ್ ಮಾಡಿ ಮಾರಾಟ ಮಾಡ್ತಿದ್ದಾರೆ. ಎಷ್ಟು ಸರ್ ಇದು? ಇದು 170 ರೂಪಾಯಿ ಕಿಲೋ ಫೈನ್ ಕ್ವಾಲಿಟಿ ಸರ್. ಕೆಜಿ ಎಷ್ಟು? ಟೇಸ್ಟಿಂಗ್ ಪೌಡರ್ 140. ನಮ್ದು 25 ಕೆಜಿ ಮೂಟೆ ಬರೋದು. ನಾವು ಅರ್ಧ ಕೆಜಿ ರೆಡಿ ಮಾಡಿ ಇಟ್ಟಿರ್ತೀವಿ. ಅಜಿನೋಮೋಟೊ ಬ್ರ್ಯಾಂಡ್ ಅಮ್ಮ. ಅದು ಆಕ್ಚುಲಿ ಕೆಮಿಕಲ್ ನೇಮ್ ಬಂದು ಮೊನೋಸೋಡಿಯಂ ಗ್ಲೂಟಾಮೇಟ್ ಅಂತ ಆ ಐಟಮ್ ಇದೆ. ಅಜಿನೋಮೋಟೊ ಬ್ರ್ಯಾಂಡಲ್ಲಿ ಇಲ್ಲ. ಯಾವ್ದು ನಿಮಗೆ ಲೂಸಲ್ಲಿ ಬೇಕಾ, ಪ್ಯಾಕೆಟಲ್ಲಿ ಬೇಕಾ, ಯಾವ್ದು ಬೇಕು? ನೀವು ಲೂಸಲ್ಲಿ ತೊಗೊಳಂಗೆ 20 ಕೆಜಿ ಬ್ಯಾಗ್ ತೊಗೊಬೇಕಮ್ಮ. ಅದು ಬಂದ್ಬಿಟ್ಟು 62 ರೂಪಾಯಿ. ಅಲ್ಲ, ಲೂಜಿ ತಗೊಳ್ತಾರೆ. ನಿಮಗೆ ಬೇಕಾ, ಯಾವುದು ಬ್ರ್ಯಾಂಡ್ ಬೇಕಾ ಪ್ಯಾಕ್ ಮಾಡ್ಬೋದು. ಚೀನಾದಿಂದ ಆಮದಾಗೋ ಈ ಟೇಸ್ಟಿಂಗ್ ಪೌಡರ್ ನಲ್ಲಿ ಕಲಬೆರಕೆ ಇರುತ್ತಂತೆ. ಹಾಗಾಗಿ ಇದು ಅಗ್ಗದ ಬೆಲೆಗೆ ಅಂದ್ರೆ ಕೆಜಿಗೆ 100ರಿಂದ 150 ರೂಪಾಯಿಗೆ ಸಿಗುತ್ತೆ. ಅಜಿನೋಮೋಟೊ ಕಂಪನಿ ತಯಾರಿಸೋ ಒರಿಜಿನಲ್ ಮೊನೋಸೋಡಿಯಂ ಗ್ಲೂಟಾಮೇಟ್ ನ ಬೆಲೆ 220 ರೂಪಾಯಿ ಇದೆ. ಅಲ್ಲದೆ ಇದು ಕೆಲವು ಮಾಲ್ಗಳಲ್ಲಿ ಮಾತ್ರ ಸಿಗುತ್ತೆ. ಮಾರ್ಕೆಟ್ಗೆ ಹೋದಾಗ ನಮಗೆ ಅಚ್ಚರಿ ಕಾದಿತ್ತು. ಯಾಕಂದ್ರೆ
ತರಹವಾರಿ ಬೇರೆ ಬೇರೆ ಗುಣಮಟ್ಟದ ಬೇರೆ ಬೇರೆ ದರದಲ್ಲಿ ನಮ್ಗೆ ಇಷ್ಟು ಬಗೆಯ ಟೇಸ್ಟಿಂಗ್ ಪೌಡರ್ ಸಿಕ್ತು. ಇದು ರಾಸಾಯನಿಕ ವಸ್ತು, ಆದರೆ ಬಿಂದಾಸಾಗಿ ಉಪ್ಪು ಸಕ್ಕರೆ ಹೇಗೆ ಮಾರಾಟ ಆಗುತ್ತೋ ಅದೇ ರೀತಿ ಪ್ರತಿಯೊಂದು ದಿನಸಿ ಅಂಗಡಿಗಳಲ್ಲೂ ಮಾರಾಟ ಆಗುತ್ತೆ. ಅದರಲ್ಲೂ ಅಚ್ಚರಿ ಮೂಡಿಸುವಂಥದ್ದು ಈ ರೀತಿ ನೋಡಿ, ಈ ರೀತಿ ಯಾವ ರೀತಿ ಸಕ್ಕರೆ ಇದನ್ನೆಲ್ಲ ಕಟ್ಟಿ ಕೊಡ್ತಾರಲ್ಲ, ಒಂದು ಕವರಲ್ಲಿ ಕಟ್ಟಿ ಕೊಡ್ತಾರೆ. ಈ ರೀತಿ ಪ್ಯಾಕೆಟ್ ಅಲ್ಲೂ ಸಿಗುತ್ತೆ. ಅದರಲ್ಲಿ ಹೆಸರು ಇರಲ್ಲ, ಇದರಲ್ಲಿ ಪ್ರಾಡಕ್ಟ್ ಏನು ಅಂತ ಇರಲ್ಲ, ಇದರಲ್ಲಿರುವಂಥ ರಾಸಾಯನಿಕ ವಸ್ತುಗಳೇನು ಅಂತ ಇರಲ್ಲ, ಇದು ಮ್ಯಾನುಫ್ಯಾಕ್ಚರ್ ಡೇಟ್ ಏನು ಇರಲ್ಲ, ಎಕ್ಸ್ಪೈರಿ ಡೇಟ್ ಇರಲ್ಲ, ಮತ್ತೆ ಇದು ಪ್ರಾಣಕ್ಕೆ ಅಪಾಯವೋ ಇಲ್ವೋ, ಎಷ್ಟು ಪ್ರಮಾಣದಲ್ಲಿ ಇದನ್ನು ಬಳಸಬೇಕು ಎಂಥದೂ ಇರಲ್ಲ. ಇನ್ನು ಕೆಲವು ಶಾಪ್ಗಳಲ್ಲಿ ಹೋದಾಗ ನಮಗೆ ಈ ರೀತಿ, ಅಂದರೆ ಇವರು ಚೀನಾದಿಂದ ಇಂಪೋರ್ಟ್ ಮಾಡಿಕೊಂಡು ಚೆನ್ನೈಯಿಂದ ಗೋಣಿ ತಗೊಂಡು ಬಂದು ತಮ್ಗೆ ಯಾವ ಹೆಸರು ಬೇಕೋ ಆ ಹೆಸರಿನಲ್ಲಿ ಈ ರೀತಿ ಪ್ಯಾಕೆಟ್ಗಳನ್ನು ಮಾಡ್ಕೊಳ್ತಾರೆ. ನೋಡಿ, ಒಂದ್ರದ್ದು ಆಕಾಶ್ ಅಂತೆ, ಇನ್ನೊಂದ್ರದ್ದು ಗಣೇಶ್ ಮಾರುತಿ ಅಂತೆ. ಆದರೆ ಒರಿಜಿನಲ್ ಆಗಿ ಜಪಾನಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತೆ, ಅಜಿನೋಮೋಟೊ ಸಂಸ್ಥೆ ಈ ಮೊನೋಸೋಡಿಯಂ ಗ್ಲೂಟಾಮೇಟ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇದು ಪ್ರೊಡ್ಯೂಸ್ ಮಾಡಿದೆ, ಆದರೆ ನೀಟಾಗಿ ಪ್ಯಾಕ್ ಮಾಡುತ್ತೆ. ಆಮೇಲೆ ಇದರಲ್ಲಿ ಬರ್ದಿರುತ್ತೆ ಏನಂದ್ರೆ, ನಾಟ್ ರೆಕಮೆಂಡೆಡ್ ಫಾರ್ ಇನ್ಫ್ಯಾಂಟ್ ಬಿಲೋ 12 months, ಅಂದರೆ 12 ತಿಂಗಳ ಕೆಳಗಿರುವಂತಹ ಮಕ್ಕಳು ಯಾರೂ ತಿನ್ನಬಾರ್ದು. ಗರ್ಭಿಣಿ ಹೆಂಗಸರಿಗೆ ಅತ್ಯಂತ ಅಪಾಯಕಾರಿ. ಅಷ್ಟೇ ಅಲ್ಲ, ಇದನ್ನು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿದೆ. ಇನ್ನೊಂದು ಡೆಡ್ಲಿ ನ್ಯೂಸ್ ಏನ್ ಗೊತ್ತಾ, ನಮ್ಮ ನಾಡಿನ ಹೆಚ್ಚಿನ ಹೋಟೆಲ್ಗಳಲ್ಲಿ ಡೆಡ್ಲಿ MSG ಮತ್ತು ಉಪ್ಪನ್ನ ಸರಿಸಮಾನ ಪ್ರಮಾಣದಲ್ಲಿ ಬೆರೆಸಿಟ್ಟು ಬಳಸ್ತಿದಾರಂತೆ. ಟಾಟಾ ಫಿಶ್ ಸ್ಟಾರ್ಟ್ ಬರುತ್ತೆ, 1 kg 1 kg ಪ್ಯಾಕೆಟ್ ಎಲ್ಲ ಬರ್ತದೆ. ಚೈನಾ ಉಪ್ಪು, ಇದು ಇಂಡಿಯಾ ಉಪ್ಪು ಹೇಗೆ ಮಿಕ್ಸ್ ಮಾಡ್ತಾರೆ. 10 kg 25 kg 5 kg 2 kg 20 kg 20 kg. ಹೇಗಿದೆ ನೋಡಿ MSG ಮಾಫಿಯಾ. ಈ ಮಾಫಿಯಾಕ್ಕೆ ಸಿಕ್ಕು ನಾವು ಪ್ರತಿನಿತ್ಯ ವಿಷವನ್ನೇ ಉಣ್ಣೋ ದುಸ್ಥಿತಿ ಬಂದಿರೋದು ದುರಂತವೇ ಸರಿ. ಇಷ್ಟೊಂದು ಪ್ರಮಾಣದಲ್ಲಿ ನಮ್ಮ ದೇಹ ಸೇರುತ್ತಿರುವಂತ MSG ಅನ್ನುವಂತ ಟೇಸ್ಟಿಂಗ್ ಪೌಡರ್ ಮಕ್ಕಳ ನರಮಂಡಲವನ್ನೇ ಹಾಳು ಮಾಡಬಹುದು. ನಮಗೆ ಪಾರ್ಕಿಸನ್ ಅಂತ ಭೀಕರ ಕಾಯಿಲೆಯನ್ನು ಕೊಡಬಹುದು. ಅಷ್ಟೇ ಅಲ್ಲ, ಇದು ಇನ್ನಷ್ಟು ದುಷ್ಪರಿಣಾಮ ತರುತ್ತೆ. ಅದನ್ನ ಹೇಳ್ತೀನಿ ಚಿಕ್ಕ ಬ್ರೇಕ್ನ ನಂತರ.